ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಚಿನ್ನದ ನಾಡು ಕೋಲಾರ ಎಂದ್ರೆ ಮೊದಲಿಗೆ ನೆನಪಿಗೆ ಬರುವಂತಹದ್ದು KGF ಚಿನ್ನದ ಗಣಿ. ಈಗ ಚಿನ್ನದ ನಾಡು, ಚಿನ್ನದ ಜಿಲ್ಲೆಯ ಪಕ್ಕದಲ್ಲೇ ಮತ್ತೊಂದು ಜಿಲ್ಲೆಯಲ್ಲಿ ಈಗ ಬಂಗಾರದ ನಿಧಿ ನಿಕ್ಷೇಪಗಳು ಇರುವಂತಹದ್ದು ಬಹಳಷ್ಟು ರೀತಿಯಾದಂತಹ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಈ ಬಂಗಾರದ ನಿಕ್ಷೇಪಗಳು ಇರುವುದಾದ್ರೂ ಎಲ್ಲಿ, ಬಂಗಾರಕ್ಕಾಗಿ ಹುಡುಕಾಟ ನಡೆಸುತ್ತಿರುವುದಾದ್ರೂ ಎಲ್ಲಿ ಎಂಬುವರ ಸಂಕ್ಷಿಪ್ತ ಮಾಹಿತಿಯನ್ನ ತಿಳಿಸಿಕೊಡುವ ಪ್ರಯತ್ನವನ್ನ ಈ ವಿಡಿಯೋ ಮುಖಾಂತರ ಮಾಡುವ ಪ್ರಯತ್ನವನ್ನ ಮಾಡ್ತೇನೆ. ನಾನು ದತ್ತಾತ್ರೇಯ, ನ್ಯೂಸ್ 18 ಚಿಕ್ಕಬಳ್ಳಾಪುರ ಜಿಲ್ಲಾ ವರದಿಗಾರ. ಅದಕ್ಕೂ ಮುನ್ನ ನೀವು ಮೊದಲು ನ್ಯೂಸ್ 18 ಈಗ ಆಪ್ ನಲ್ಲಿಯೂ ಲಭ್ಯವಿರುವ ಹಿನ್ನೆಲೆ, ಜೊತೆಗೆ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ನಲ್ಲಿಯೂ ನ್ಯೂಸ್ 18 ಲಭ್ಯವಿರುವ ಹಿನ್ನೆಲೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ ಮಾಡಿ, ಲೈಕ್ ಮಾಡಿ. ಸದಾ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ಹೌದು, ಕೋಲಾರ ಜಿಲ್ಲೆಯೇ ಪಕ್ಕದಲ್ಲಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಬಂಗಾರದ ನಿಕ್ಷೇಪಗಳು ಇವೆ ಎಂಬ ಸದ್ದು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರುವಂತಹದ್ದು. ಅದರಲ್ಲಿಯೂ ಸಹ ಗುಡಿಬಂಡೆ ಈ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಹಳ್ಳಿಯಲ್ಲಿ ತೀವ್ರವಾದಂತಹ ಶೋಧ ನಡೆಸುತ್ತಿರುವ ಹಿನ್ನೆಲೆ ಈ ಭಾಗದಲ್ಲಿ ಖನಿಜ ಸಂಪತ್ತು, ಬಂಗಾರ, ಕಬ್ಬಿಣ ಹೀಗೆ ಮತ್ತಿತರ ಖನಿಜ ಸಂಪತ್ತು ಸಿಗುವಂತಹ ಸಾಧ್ಯತೆ ಇದೆ ಎಂದು ಸಾರ್ವಜನಿಕ ವಲಯದಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವಂತಹದ್ದು. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇದಕ್ಕೆ ಸಂಬಂಧಿಸಿದಂತೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಧಿಕಾರಿಗಳು ಹೆಲಿಕಾಪ್ಟರ್ ಮುಖಾಂತರ ಈಗಾಗಲೇ ಸರ್ವೆ ಮಾಡ್ತಾ ಇರುವಂತಹದ್ದು ಬಹಳಷ್ಟು ಕುತೂಹಲವನ್ನ ಕೆರಳಿಸಿರುವಂತಹದ್ದು. ಸೊ ಈ ಒಂದು ಸರ್ವೆ ಏನ್ ಮಾಡ್ತಾ ಇದ್ದಾರೆ, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಗುಡಿಬಂಡೆ ತಾಲೂಕಿನ ಬೀಚಿಗಾನಹಳ್ಳಿ ಒಂದು ಸರ್ಕಾರಿ ಶಾಲೆಯ ಒಂದು ಕಾಂಪೌಂಡ್ ನಲ್ಲಿ ಹೆಲಿಪ್ಯಾಡ್ ವ್ಯವಸ್ಥೆಯನ್ನ ನಡೆಸಲಾಗ್ತಾ ಇದೆ. ಆ ಜಾಗದಿಂದ ಈ ಒಂದು ಅಧಿಕಾರಿಗಳು ಸುತ್ತಮುತ್ತಲಿನ ಭಾಗದಲ್ಲಿ, ಯಾಕಂದ್ರೆ ಈಗಾಗಲೇ ಒಂದು ಕಡಪ ಭಾಗಕ್ಕೆ ಸಂಬಂಧಿಸಿದಂತೆ ಈ ಭಾಗದಲ್ಲಿ ಬಂಗಾರದ ನಿಕ್ಷೇಪಗಳು ಇವೆ ಎಂಬ ಮಾಹಿತಿ ಲಭ್ಯವಾದ ಬೆನ್ನಲ್ಲೇ ಈಗ ಈ ಒಂದು ಆಂಧ್ರ ಗಡಿಭಾಗಕ್ಕೆ ಹೊಂದಿಕೊಂಡಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಅದರಲ್ಲಿಯೂ ಗುಡಿಬಂಡೆ ಭಾಗದಲ್ಲಿ ಮತ್ತಷ್ಟು ಬಂಗಾರದ ನಿಕ್ಷೇಪಗಳು ಇವೆ ಎಂಬ ಮಾಹಿತಿಯ ಮೇರೆಗೆ ಈಗ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಧಿಕಾರಿಗಳು ಈ ಒಂದು ತನಿಖೆಯನ್ನ ನಡೆಸ್ತಾ ಇರುವಂತಹದ್ದು. ಹೆಲಿಪ್ಯಾಡ್ ಅನ್ನ ಬಳಸಿ ಈಗಾಗಲೇ ಏರೋನಾಟಿಕಲ್ ಅಂದ್ರೆ ಈ ಗಾಳಿಯ ಮುಖಾಂತರ ಒಂದು ರೀತಿಯಾದಂತಹ ತನಿಖೆಯನ್ನ ಮಾಡ್ತಾ ಇದ್ದಾರೆ ಹೆಲಿಪ್ಯಾಡ್ ನಲ್ಲಿ. ಸೊ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 15 ದಿನಗಳಿಂದಲೂ ಸಹ ನಿರಂತರವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಲವು ಭಾಗಗಳಲ್ಲಿ ಬಂಗಾರದ ನಿಕ್ಷೇಪ ಹಾಗೂ ಖನಿಜ ಸಂಪತ್ತು ಏನೇನಿದೆ ಎಂಬ ಪ್ರಶ್ನೆಗೆ ಉತ್ತರವನ್ನ ಕೊಡಲು ಈ ಒಂದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಧಿಕಾರಿಗಳು ಏನಿದ್ದಾರೋ ಇವರು ಒಂದು ತನಿಖೆಯನ್ನ ನಡೆಸ್ತಾ ಇರುವಂತಹದ್ದು. ಹಾಗಾದ್ರೆ ಏಕಾಏಕಿ ಈ ರೀತಿಯಾಗಿ ಸರ್ವೆ ಮಾಡಿದ್ರೆ ಇಲ್ಲಿ ಬಂಗಾರದ ನಿಕ್ಷೇಪಗಳು ಅಥವಾ ಮತ್ತಿತರ ಖನಿಜ ಸಂಪತ್ತು ಸಿಗುತ್ತಾ ಎಂಬ ಪ್ರಶ್ನೆಗೆ ಜಿಲ್ಲಾಧಿಕಾರಿಗಳು ಸಹ ಸ್ಪಷ್ಟ ಮಾಹಿತಿಯನ್ನ ನೀಡಿರುವಂತಹದ್ದು. ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಜಿಯೋಫಿಸಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇವರ ಕೋರಿಕೆ ಮೇರೆಗೆ 2019-20 ಈ ಭೂಭಾಗದಲ್ಲಿ ಬೇಸ್ ಮೆಟಲ್ ಅಂತ ಕರಿತೀವಿ, ಬಂಗಾರ, ತಾಮ್ರ, ಅಲ್ಯೂಮಿನಿಯಂ ಇತರ ಖನಿಜಗಳ ನಿಕ್ಷೇಪದ ಒಂದು ಸರ್ವೆ ಆಗಿರುತ್ತೆ. ಅದರ ಮುಂದುವರೆದ ಭಾಗವಾಗಿ ಈಗ ತುಂಬ ಇನ್ಡೆಪ್ತ್ ಸರ್ವೆ, ಹೆಲಿಕಾಪ್ಟರ್ಗಳನ್ನು ಬಳಸಿ ತುಂಬ ಇನ್ಡೆಪ್ತ್ ಸರ್ವೆ ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ಕೋರಲಾಗಿರುತ್ತೆ ಜಿಲ್ಲೆಗೆ. ಪಕ್ಕದ ಜಿಲ್ಲೆಯಲ್ಲಿ ಅನಂತಪುರ ಡಿಸ್ಟ್ರಿಕ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ ಸರ್ವೆ ಮುಗಿಸಿ ತದನಂತರ ಅವರು ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥದ್ದು ಇನ್ಸ್ಟಿಟ್ಯೂಟ್ ಅವರು. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಮೈನ್ಸ್ ಆ್ಯಂಡ್ ಜಿಯಾಲಜಿ, ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಇವರ ವತಿಯಿಂದ ಈ ನಿಕ್ಷೇಪಗಳ ಒಂದು ಸಮಗ್ರವಾದಂಥ ಪರಿಶೀಲನೆ, ಏರಿಯಲ್ ಸರ್ವೆ, ವೈಮಾನಿಕ ಸರ್ವೆ ಆಗ್ತಾ ಇರ್ತಕ್ಕಂಥದ್ದು. ಈ ಸರ್ವೆಗೆ ನಮ್ಮಿಂದ ಒಂದು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಪರ್ಮಿಷನ್ನ ಆದರ್ಶ ಶಾಲೆ ಅಂತೇಳಿ ಆ ಶಾಲೆಯಲ್ಲಿ ಲ್ಯಾಂಡಿಂಗ್ ಪರ್ಮಿಷನ್ನ ಕೇಳಿದ್ದಾರೆ. ಮತ್ತು ಈ ಸರ್ವೆ ಮಾಡಲಿಕ್ಕೆ ಒಂದು ಅನುಮತಿಯನ್ನು ಕೇಳಿದ್ದಾರೆ. ಎರಡನ್ನೂ ಕೂಡ ನಾವು ಅನುಮತಿಯನ್ನು ಕೊಟ್ಟಿದ್ದೇವೆ. ಈ ಸರ್ವೆ ಈಗಾಗಲೇ ಪ್ರಾರಂಭ ಆಗಿದೆ. ಮೇ 31 ಮುಂದಿನ 4 ತಿಂಗಳ ಕಾಲ ಸತತವಾಗಿ ಲೇಯರ್ ಬೈ ಲೇಯರ್ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳ ಹಂತದಲ್ಲಿ ಅವರು ಸರ್ವೆಯನ್ನು ಮಾಡ್ತಾರೆ. ಮಾಡಿ ನಿಕ್ಷೇಪದ ಕುರಿತು ನಿಖರವಾದಂಥ ಮುಂದಿನ ವೈಜ್ಞಾನಿಕ ಪರಿಶೀಲನೆ ಅದೆಲ್ಲನೂ ಕೂಡ ಇಲಾಖೆಗೆ, ಮಿನಿಸ್ಟ್ರಿಗೆ ಬಿಟ್ಟಂಥದ್ದು. ಈ ಸಂದರ್ಭದಲ್ಲಿ ನಾಗರಿಕರಿಗೆ ಈ ಥರ ಹೆಲಿಕಾಪ್ಟರ್ಗಳು ತುಂಬ ಕೆಳ ಹಂತದಲ್ಲಿ ನಿಕ್ಷೇಪದ ಪತ್ತೆಗಾಗಿ
ಮಾಡುವಂಥ ಸರ್ವೆನಲ್ಲಿ ಆತಂಕಕ್ಕೆ ಒಳಗಾಗುವಂಥ ಯಾವುದೇ ಪರಿಸ್ಥಿತಿ ಇಲ್ಲ. ಎಲ್ಲ ಅದು ಈಗಾಗಲೇ ವೈಜ್ಞಾನಿಕವಾಗಿ ಮಾಡ್ತಾ ಇರೋದ್ರಿಂದ ಎಲ್ಲ ಸೇಫ್ಟಿ ಮೆಜರ್ಸ್ಗಳನ್ನು, ಎಲ್ಲ ಸೇಫ್ಟಿ ಫೀಚರ್ಸ್ಗಳನ್ನು ಹಾಕ್ಕೊಂಡು ನಾಗರಿಕರಿಗೆ ತೊಂದರೆ ಆಗದಂತೆ ಮಾಡಲಿಕ್ಕೆ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಈ ಒಂದು ಸರ್ವೆವನ್ನ ಮಾಡಬೇಕಾದ್ರೆ ಈಗಾಗಲೇ 2019-20 ಸಾಲಿನಲ್ಲೇ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಭಾಗದಲ್ಲಿ ಕೆಲವು ಸ್ಥಳಗಳನ್ನ ಈ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಧಿಕಾರಿಗಳು ಗುರುತನ್ನ ಮಾಡಿದ್ದಾರೆ. ಸೊ ಈ ಭಾಗದಲ್ಲಿ ಹುಡುಕಾಟ ನಡೆಸಿದ್ರೆ ಖನಿಜ ಸಂಪತ್ತು ಅಥವಾ ಬಂಗಾರದ ನಿಕ್ಷೇಪಗಳು ಸಿಗಬಹುದು ಎಂಬ ಉತ್ತರಕ್ಕೆ ಕಂಡುಹಿಡಿಯಲು ಈಗ ಅಧಿಕಾರಿಗಳು ಈ ಒಂದು ಎಲಿಪ್ಯಾಡ್ ಅನ್ನ ಬಳಸಿ ತನಿಖೆಯನ್ನ, ಈ ಒಂದು ಸರ್ವೆಯನ್ನ ಮಾಡ್ತಾ ಇರುವಂತಹದ್ದು. ಈಗಾಗಲೇ ಒಂದು ಗುಡಿಬಂಡೆ ತಾಲೂಕು ಸೇರಿದಂತೆ ಮತ್ತಿತರ ಪೆರೆಸಂದ್ರ ಸೇರಿದಂತೆ ಮತ್ತಿತರ ಭಾಗಗಳಲ್ಲಿ ಹೆಲಿಪ್ಯಾಡ್ ಮುಖಾಂತರ ಸರ್ವೆಯನ್ನ ನಡೆಸಿದ್ರೆ ಈ ಒಂದು ಸರ್ವೆ ಭಾಗ ಮುಂದುವರೆದಂತೆ ಈಗ ಚಿಂತಾಮಣಿ ನಗರ ಭಾಗಕ್ಕೂ ಬಂದಿರುವಂತಹದ್ದು. ಈಗಾಗಲೇ ಚಿಂತಾಮಣಿ ನಗರಕ್ಕೆ ವಾಣಿಜ್ಯ ನಗರಿ ಎಂಬ ಪಟ್ಟ ಸಹ ಇರುವಂತಹದ್ದು. ಸೊ ಈ ಬೆನ್ನಲ್ಲೇ ಅಧಿಕಾರಿಗಳು ಈಗ ಹೆಲಿಪ್ಯಾಡ್ ಅನ್ನ ಬಳಸಿ ಚಿಂತಾಮಣಿ ತಾಲೂಕಿನ ಸುತ್ತಮುತ್ತ ಸರ್ವೆ ನಡೆಸ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತಿತರ ರೀತಿಯಾದಂತಹ ಕುತೂಹಲ ಕೆರಳಿಸಿರುವಂತದ್ದು. ಯಾಕೆಂದ್ರೆ ಚಿಂತಾಮಣಿ ಭಾಗದಲ್ಲಿಯೂ ಸಹ ಬಂಗಾರದ ನಿಕ್ಷೇಪಗಳು ಇವೆಯಾ ಎಂಬ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಪ್ರಶ್ನೆ ಆಗ್ತಾ ಇರುವಂತದ್ದು. ಊರ ಕಡೆ ಹೋಗ್ತಾ ಇದ್ವಿ, ಇಲ್ಲಿ ಹೆಲಿಕಾಪ್ಟರ್ ಇತ್ತು, ಜನ ಇದ್ದರು. ಏನು ಇಷ್ಟೊಂದು ಜನ ಇದ್ದಾರಲ್ಲ, ಹೆಲಿಕಾಪ್ಟರ್ ಥರ ತಿರುಗ್ತಿದೆ ನೋಡೋಣ ಅಂತೇಳಿ ಬಂದರೆ ಇಲ್ಲಿ ಚಿನ್ನ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ರು. ಅದರಿಂದ ನೋಡ್ಕೊಂಡು ನಿಂತ್ಕೊಂಡ್ವಿ. ಆಗ ಹೆಲಿಕಾಪ್ಟರ್ ಮೇಲ್ಗಡೆ ಹೋಯ್ತು, ರೌಂಡಾಗಿ ಏನೋ ಒಂದು ಇದು ತೊಗೊಂಡೋಯ್ತು. ಏನು ಅಂತ ಕೇಳಿದ್ರೆ ಅದಿನ್ನೂ ಏನೂ ಗೊತ್ತಿಲ್ಲ, ಇಲ್ಲಿ ನಿಧಿ ಇದೆ ಅಂತ ಗೊತ್ತಾಗಿದೆ, ಅದರಿಂದ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ರು. ಇನ್ನೂ ಅದು ಪೂರ್ತಿ ಏನು ಅಂತ ಗೊತ್ತಾಗಿಲ್ಲ. ಇಲ್ಲಿ ಚಿನ್ನ ಸಿಕ್ಕಿದ್ರೆ ನಮಗೂ ಒಳ್ಳೇದೇನೋ, ಚಿನ್ನದ ಬೆಲೆ ಕಡಿಮೆ ಆಗ್ಬೋದು, ಹೆಂಗಸರಿಗೆಲ್ಲ ಒಳ್ಳೇದಾಗ್ಬೋದು ಸ್ವಲ್ಪ ಕಡಿಮೆ ಆಗಿ ಅಂತೇಳಿ ಅನ್ನಿಸ್ತಾ ಇದೆ. ಈಗಾಗಲೇ ಸಿಲಿಕಾನ್ ಸಿಟಿಗೆ ಕೂಗಳತೆಯ ದೂರದಲ್ಲಿರುವಂತಹ ಈ ಒಂದು ಚಿಂತಾಮಣಿ ನಗರ ಅಭಿವೃದ್ಧಿಯಲ್ಲಿಯೂ ಸಹ ಬಹಳಷ್ಟು ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿಯೂ ಸಹ ಈ ಒಂದು ಚಿಂತಾಮಣಿ ನಗರ ಬಹಳಷ್ಟು ವೇಗವಾಗಿ ಬೆಳೆಯುತ್ತಿರುವಂತದ್ದು. ಸೊ ಈ ಹಿನ್ನೆಲೆ ಈ ಭಾಗದಲ್ಲಿ ಏನಾದ್ರೂ ಚಿನ್ನದ ನಿಕ್ಷೇಪಗಳು ಪತ್ತೆಯಾದ್ರೆ ಅಥವಾ ಮತ್ತಿತರ ಖನಿಜ ಸಂಪತ್ತು ವಸ್ತುಗಳು ಪತ್ತೆಯಾದ್ರೆ ಈ ಭಾಗದಲ್ಲಿರುವಂತಹ ಜನರಿಗೆ ಹಾಗೂ ರೈತರಿಗೆ ಒಂದು ರೀತಿಯಾದಂತಹ ಬಂಗಾರ ಮತ್ತಷ್ಟು ಕೈಗೆ ಸಿಗುವಂತಹ ಒಂದು ರೀತಿಯಾದಂತಹ ಕುತೂಹಲವೂ ಸಹ ಇರುವಂತದ್ದು. ಯಾಕಂದ್ರೆ ತಾವು ಇಷ್ಟು ದಿನಗಳಿಂದಲೂ ಸಹ ಬೆಳೆದಂತಹ ಒಂದು ಭೂಮಿಯಲ್ಲಿ ಬಂಗಾರ ಸಿಗುತ್ತಾ ಎಂಬ ಪ್ರಶ್ನೆ ಈಗ ರೈತರಲ್ಲಿ ಬಹಳಷ್ಟು ಕಾಡ್ತಾ ಇರುವಂತ. ಸೊ ಈ ಬೆನ್ನಲ್ಲೇ ಈಗ ಚಿಂತಾಮಣಿ ತಾಲೂಕಿನ ಹಲವು ಭಾಗಗಳಲ್ಲಿ ಈಗ ಅಧಿಕಾರಿಗಳು ಸರ್ವೆಯನ್ನ ನಡೆಸ್ತಾ ಇದ್ದಾರೆ. ಸೊ ಸರ್ವೆ ಬಳಿಕ ಈ ಭಾಗದಲ್ಲಿ ನಿಧಿ ನಿಕ್ಷೇಪಗಳು ಅಥವಾ ಬಂಗಾರದ ನಿಕ್ಷೇಪಗಳು, ಖನಿಜ ಸಂಪತ್ತು ಇದೆಯಾ ಇಲ್ಲವಾ ಎಂಬ ಮಾಹಿತಿಯನ್ನ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಒಂದು ವೇಳೆ ಏನಾದ್ರೂ ಈ ಭಾಗದಲ್ಲಿ ಗುಡಿಬಂಡೆ ಅಥವಾ ಚಿಂತಾಮಣಿ ಭಾಗದಲ್ಲಿ ಬಂಗಾರದ ನಿಕ್ಷೇಪಗಳು ಇವೆ ಎಂಬ ಮಾಹಿತಿಯಂತೆ ಅಧಿಕಾರಿಗಳು ಸ್ಪಷ್ಟ ಮಾಹಿತಿಯನ್ನ ನೀಡಿದ್ರೆ ದೇಶದ ಆರ್ಥಿಕತೆಗೆ ಒಂದು ರೀತಿಯಾದಂತಹ ಬೂಸ್ಟ್ ಸಿಕ್ಕಂತೆ ಆಗುತ್ತೆ ಎಂಬುದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂಬುದನ್ನ ಸ್ಪಷ್ಟವಾಗಿ ಹೇಳಬಹುದಾಗಿದೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ನಡೆಸ್ತಾ ಇರುವಂತಹ ಈ ಒಂದು ಬಂಗಾರದ ನಿಕ್ಷೇಪದ ತನಿಖೆಯಲ್ಲಿ ಬಂಗಾರದ ನಿಕ್ಷೇಪಗಳು ಇದೆಯಾ ಇಲ್ವಾ ಎಂಬುದನ್ನ ಅಧಿಕಾರಿಗಳು ಮಾತ್ರ ಸ್ಪಷ್ಟಪಡಿಸಬೇಕಿರುವಂತಹದ್ದು. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.